ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ದೇವರು ಸತ್ಯ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ. ಹೌದಲ್ಲ? ದೇವರು ಸತ್ಯ ಸ್ವರೂಪಿ, ದೇವರು ಪ್ರೀತಿ ಸ್ವರೂಪಿ, ಹಾಗೂ ದೇವರು ಕ್ಷಮಾಶೀಲರು. ದೇವರು ಕ್ಷಮಾಶೀಲರು ಹಾಗೂ ದೇವರು ಕರುಣೆಯುಳ್ಳವರು, ಕರುಣೆಯುಳ್ಳವರು. ಮತ್ತು ದೇವರು ದೀರ್ಘ ಶಾಂತನು, ದೇವರು ದೀರ್ಘ ಶಾಂತನು. ಹಾಗೆ ದೇವರು ಮಹಾಕೋಪಿಯೂ ಸಹ, ದೇವರು ಮಹಾಕೋಪಿಯೂ ಸಹ. ನಾವು ದೇವರ ಸ್ವಭಾವವನ್ನು ನಾವು ನೋಡುತ್ತೇವೆ. ಎಲ್ಲವ ದೀರ್ಘ ಶಾಂತನು, ಪ್ರೀತಿ ಸ್ವರೂಪನು, ಕರುಣೆಯುಳ್ಳವನು, ದಯೆಯುಳ್ಳವನು, ಎಲ್ಲವನ್ನ ನಾವು ನೋಡುತ್ತೇವೆ. ಆದರೆ ವಿಶ್ವವ್ಯಾಪ್ತ ಮಹಿಮೆಯುಳ್ಳ ಸರ್ವೇಶ್ವರರು ಅತಿ ಕೋಪಿಷ್ಠರು. ಅವರ ಮಾತು ಖಡಕ್, ಏಕ್ ಮಾರ್ ದೋ ತುಕಡ. ತಂದೆ ದೇವರ ಪ್ರೀತಿ ಮಿಲಿಟರಿ ಪ್ರೀತಿ, ಯೇಸುಸ್ವಾಮಿಯ ಪ್ರೀತಿ ತಾಯಿಯ ಪ್ರೀತಿ, ಖಡಕ್ ಪ್ರೀತಿ, ಖಡಕ್ ಮಾತು, ತಂದೆ ದೇವರ ಮಾತು. ಮಾತು ಆಡಿದ ಮೇಲೆ ಇಲ್ಲ, ಕ್ಷಮಿಸುತ್ತೇನೆ, ಕ್ಷಮಿಸುತ್ತೇನೆ. ನಾನು ಪಾಪ ಮಾಡಿದ್ದೇನಾ? ಹೌದು. ಆದರೆ ನನ್ನ ಪಾಪದ ನಿಮಿತ್ತವಾಗಿ ನಾನು ಪಶ್ಚಾತ್ತಾಪ ಪಟ್ಟು ಪರಿವರ್ತನೆ ಹೊಂದದಿದ್ದರೆ ದಂಡನೆ ಖಚಿತ, ದಂಡನೆ ಖಚಿತ. ದೇವರ ಮುಂದೆ ತಪ್ಪನ್ನು ಒಪ್ಪಿಕೊಳ್ಳದೆ ಹೋದರೆ ದಂಡನೆ ಖಚಿತ. ಎಲ್ಲರೂ ದೇವರು ಕ್ಷಮಿಸ್ತಾರೆ, ದೇವರು ಕ್ಷಮಿಸ್ತಾರೆ, ದೇವರು ಯಾವುದಪ್ಪ, ದೇವರು ಕ್ಷಮಿಸ್ತಾರೆ, ಖಂಡಿತವಾಗಿ ದೇವರು ಕ್ಷಮಿಸ್ತಾರೆ. ನೀನು ಸಾಯುವ ಕೊನೆಯ ಕ್ಷಣದವರೆಗೂ ಕ್ಷಮಿಸ್ತಾರೆ. ಸಾಯ್ಲಿಕ್ಕೆ ಇನ್ನು ನನಗೆ 1 ಸೆಕೆಂಡ್ ಇದೆ ಅನ್ಬೇಕಾದ್ರೂ ಸಹ ದೇವರು ಕ್ಷಮಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಆದರೆ ನೀನು ಸತ್ತ ಕ್ಷಣ, ಸತ್ತ 1 ಮರುಕ್ಷಣದಲ್ಲಿ ನಿನಗೆ ಕ್ಷಮೆ ಇಲ್ಲ. ನೀನು ಸಾಯುವ ತನಕ, ನಾನು ಸಾಯುವ ತನಕ ದೇವರು ಪಶ್ಚಾತ್ತಾಪದಿಂದ ಯಾವಾಗ ನಾನು ಅವರ ಬಳಿ ಓಡಿ ಹೋಗುತ್ತೇನೆ ಎಂಬುದಾಗಿ ಕಾಯ್ತಿರುತ್ತಾರೆ. ಕೊನೆಯ ಕ್ಷಣದ ತನಕ ನಮಗೆ ಆಪ್ಷನ್ ಕೊಡ್ತಾರೆ. ನನ್ನ ಬಳಿ ನನ್ನ ಮಗಳು ಬರ್ತಾನ, ನನ್ನ ಮಗನು ಬರ್ತಾನ, ಪಶ್ಚಾತ್ತಾಪ ಪಡ್ತಾನ, ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾನೆ ಎಂಬುದಾಗಿ. ಆದರೆ ಸತ್ತ ಮರುಕ್ಷಣದಿಂದನೇ ಕೌಂಟ್ 1, ಸತ್ತು 1, ಎಣಿಕೆ 1 ಅಂತ ಹೇಳಿದ ತಕ್ಷಣವೇ ನಿನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ, ನನ್ನ ಪಾಪಗಳು ಕ್ಷಮಿಸಲ್ಪಡುವುದಿಲ್ಲ. ಯಾರೇ ಆಗಿರಬಹುದು. ಯಾಕಂದ್ರೆ ಜೀವಿಸಿರುವಾಗ ಮಾತ್ರವೇ, ಜೀವಿಸಿರುವವರೆಗೂ ಮಾತ್ರವೇ ಕ್ಷಮೆ. ಮರಣ ಹೊಂದಿದ ಬಳಿಕ ಕ್ಷಮೆ ಇಲ್ಲ, ದೇವರು ಕ್ಷಮಿಸುವುದಿಲ್ಲ. ಎಸ್, ಕ್ಷಮಿಸುವುದಿಲ್ಲ. ಯಾರು ಈ ಕ್ಷಮೆಗೆ ಯೋಗ್ಯರಾಗುವುದಿಲ್ಲವೋ ಅವರಾರು ಸ್ವರ್ಗ ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ. ಸತ್ತಂತ ನೀನು ತಂದೆ ಆಗಬಹುದು, ತಾಯಿ ಆಗಬಹುದು, ಅಣ್ಣ ಆಗಬಹುದು, ಗಂಡ ಆಗಬಹುದು, ಹೆಂಡತಿ ಆಗಬಹುದು, ಅಣ್ಣ ಆಗಬಹುದು, ತಮ್ಮ ಆಗಬಹುದು, ಯಾರೇ ಆಗಬಹುದು. ನೀವೆಷ್ಟು ಬಲಿಯನ್ನು ಅರ್ಪಿಸಿದರು, ಎಷ್ಟು ಪ್ರಾರ್ಥಿಸಿದರು, ಎಷ್ಟು ಉಪವಾಸ ಮಾಡಿದರು, ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ನೀನು ಮತ್ತು ನಾನು ಈ ಲೋಕದಲ್ಲಿರುವಂತಹ ಯಾರು ಸಹ ಯಾವ ವ್ಯಕ್ತಿಯನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಲು ಆಗುವುದಿಲ್ಲ. ದಿನ 10 ಬಲಿಪೂಜೆಯನ್ನು ಕೊಟ್ಟರೂ ಸಹ ಅವರು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ. ಕೊನೆಯ ಕ್ಷಣದವರೆಗೂ ಪಶ್ಚಾತ್ತಾಪವಿಲ್ಲದೆ, ಪರಿವರ್ತನೆ ಇಲ್ಲದೆ, ಕ್ಷಮಾ ಜೀವಿತವಿಲ್ಲದೆ ದೇವರ ಮುಂದೆ ತಗ್ಗಿಸಿಕೊಳ್ಳದ ಹೋದವನಿಗೆ, ಅದು ಯಾರೇ ಆದರೂ ಸಹ ಅವನಿಗೆ ಕ್ಷಮೆ ಇಲ್ಲ. ಮರಣ ಪ್ರತಿಯೊಬ್ಬರಿಗೂ ಇದೆ, ಆದರೆ ಸ್ವರ್ಗ ರಾಜ್ಯ ಪ್ರತಿಯೊಬ್ಬರಿಗೂ ಇಲ್ಲ.
ಆದ್ದರಿಂದಲೇ ದೇವರು ಕೊನೆಯ ಕ್ಷಣದವರೆಗೂ ಸ್ವರ್ಗ ರಾಜ್ಯಕ್ಕಾಗಿ ಕಾದು ಕುಳಿತಿರುತ್ತಾರೆ. ಬಲಿಪೂಜೆಯಲ್ಲಿ, ಪ್ರತಿ ಬಲಿಪೂಜೆಯಲ್ಲಿ ಸತ್ತವರಿಗಾಗಿ ಪ್ರಾರ್ಥಿಸುತ್ತೇವೆ. ಖಂಡಿತ ಆ ಆತ್ಮಗಳು ರಕ್ಷಣೆ ಹೊಂದುವುದಕ್ಕಾಗಿ ಪ್ರಾರ್ಥಿಸುತ್ತೇವೆ ಅಷ್ಟೇ. ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಸ್ವರ್ಗಕ್ಕೆ ಯಾರು ಹೋಗಿ ನೋಡಿದ್ದಾರೆ? ಸತ್ತ ಬಳಿಕ ಪಶ್ಚಾತ್ತಾಪವಿಲ್ಲದ ಸತ್ತವನ ಜೀವನ ಹೇಗೆ ಸ್ವರ್ಗರಾಜ್ಯವನ್ನು ಸೇರಲು ಸಾಧ್ಯವಿಲ್ಲ. ಪ್ರಾರ್ಥಿಸಬಹುದು. ಯಾವುದಕ್ಕಾಗಿ? ಅವರ ಮೇಲೆ ಕರುಣೆ ತೋರುವುದಕ್ಕಾಗಿ. ಆ ನರಕಾಗ್ನಿಯಲ್ಲಿ ಅವರು ಸಾಂತ್ವನವನ್ನು ಪಡುವುದಕ್ಕಾಗಿ, ಆ ನರಕಾಗ್ನಿಯಲ್ಲಿ ಅವರು ದೇವರ ಕರುಣೆಗೆ ಪಾತ್ರರಾಗುವುದಕ್ಕಾಗಿ. ಆದರೂ ಸಹ ನನ್ನ ಪಾಪಗಳಿಗೆ ನನ್ನ ಪಶ್ಚಾತ್ತಾಪವಿಲ್ಲದೆ, ನಿಮ್ಮ ಪಾಪಗಳಿಗೆ ನಿಮ್ಮ ಪಶ್ಚಾತ್ತಾಪವಿಲ್ಲದೆ ಯಾರು ಸ್ವರ್ಗಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಧರ್ಮಸಭೆಯಲ್ಲಿ ಪಾಪ ನಿವೇದನೆಯ ಸಂಸ್ಕಾರವಿದೆ. ಅದಕ್ಕಾಗಿ ಧರ್ಮಸಭೆಯಲ್ಲಿ ಮರಣದ ಕೊನೆಯ ಕ್ಷಣದಲ್ಲಿಯೂ ಸಹ ವ್ಯಾಧಿಷ್ಠರ ಅಭ್ಯಂಗವಿದೆ. ಕೇಳಬಹುದು, ನಮಗೆಲ್ಲ ವ್ಯಾಧಿಷ್ಠರ ಅಭ್ಯಂಗ ಇದೆ. ಹೌದು, ನಮಗೆಲ್ಲ ಗುರುಗಳು ಪಾಪ ನಿವೇದನೆಯನ್ನು ಕೊಡ್ತಾರೆ. ಬೇರೆ ಅನ್ಯ ಧರ್ಮೀಯರು ಏನು ಮಾಡುತ್ತಾರೆ? ಅನ್ಯ ಧರ್ಮೀಯರು ಹೇಗೆ ಕಂಡುಕೊಳ್ಳುತ್ತಾರೆ ಎಂಬುದಾಗಿ. ಅನ್ಯ ಧರ್ಮೀಯರಾದರೂ ಅಷ್ಟೇ, ಅಥವಾ ಕ್ರೈಸ್ತನಾದರೂ ಅಷ್ಟೇ, ಯಾವ ಜಾತಿ ಜನಾಂಗದವನಾದರಷ್ಟೇ ತನ್ನ ಪಾಪದ ನಿಮಿತ್ತವಾಗಿ ಅವನು ಪಶ್ಚಾತ್ತಾಪ ಪಡಲೇಬೇಕು. ಯಾಕೆಂದರೆ ಪ್ರತಿಯೊಬ್ಬರಿಗೂ ದೇವರು ಗೊತ್ತುಂಟು. ಎಲ್ಲ ಜಾತಿ ಜನಾಂಗದವರಿಗೆ ದೇವರು ಗೊತ್ತುಂಟು. ಆದರೆ ದೇವರ ಹೆಸರು ದೇವರು ಅಷ್ಟೇ. ನಾವು ಹೇಳ್ತೇವೆ ಯೆಹೋವ ಸರ್ವಶಕ್ತ, ಸರ್ವೇಶ್ವರ ಎಂಬುದಾಗಿ. ನಾನೇ ಸರ್ವೇಶ್ವರ ಎಂಬುದಾಗಿ ದೇವರು ಹೇಳಿದರು ಎಂಬುದಾಗಿ ಪವಿತ್ರ ಗ್ರಂಥದಲ್ಲಿ ನಾವು ನೋಡುತ್ತೇವೆ. ಆದರೆ ಪ್ರತಿಯೊಬ್ಬ ಜಾತಿ ಜನಾಂಗದವರು ಕರೆಯುವ ಹೆಸರು ದೇವರು. ದೇಹವಿಲ್ಲದವನು, ವಯಸ್ಸಿಲ್ಲದವನು, ರೂಪವಿಲ್ಲದವನು ದೇವರು ಇಸ್ ಗಾಡ್. ದೇವರು ದೇಹವಿಲ್ಲದವನು, ರೂಪವಿಲ್ಲದವನು, ವಯಸ್ಸಿಲ್ಲದವನು, ಅವನೇ ದೇವರು. ಅದಕ್ಕಾಗಿ ದೇವರು ಎಂದು ಕರೆಯುತ್ತಾರೆ. ಪ್ರತಿಯೊಬ್ಬನು ದೇವರು ಎಂದೇಳುವಾಗ, ಅಪ್ಪಾ, ತಂದೆ, ದೇವರೇ, ಅವನು ಆಕಾಶವನ್ನು ನೋಡುತ್ತಾನೆ, ತನ್ನ ಎದೆ ಮೇಲೆ ಕೈ ಇಟ್ಟುಕೊಳ್ಳುತ್ತಾನೆ. ಅವನು ಯಾವ ಶಿಲೆಯ ಮುಂದೆ, ಯಾವ ಮರದ ಮುಂದೆ, ಯಾವ ವಿಗ್ರಹದ ಮುಂದೆ ಎಲ್ಲಿಯೇ ನಿಂತುಕೊಳ್ಳಬಹುದು. ಆದರೆ ಅವನು ಕರೆಯುವುದು ದೇವಾ, ದೇವಾ, ದೇವರೇ, ದೇವರೇ ಎಂಬುದಾಗಿ ಕರೆಯುತ್ತಾನೆ ಹೊರತು ಮುಂದಿರುವ ಮರವನ್ನು ನೋಡಿ ಮರದಲ್ಲಿ ಕೆತ್ತಲ್ಪಟ್ಟವನೇ, ಕಲ್ಲಿನಲ್ಲಿ ಕೆತ್ತಲ್ಪಟ್ಟವನೇ ಎಂದು ಹೇಳುವುದಿಲ್ಲ. ಪ್ರಿಯರೇ, ಇಂದು ಪವಿತ್ರಾತ್ಮ ಧ್ಯಾನ 39ನೆಯ ಧ್ಯಾನವನ್ನು ನಾವು ಚಿಂತಿಸ್ತಾ ಇದ್ದೇವೆ. ಈ ಪವಿತ್ರಾತ್ಮ ಭರಿತನಾಗಿರುವಂತಹ ವ್ಯಕ್ತಿ 4ನೆಯ ಸ್ವಭಾವವನ್ನು ಹೊಂದಿರುತ್ತಾನೆ. ಈ ಪವಿತ್ರಾತ್ಮ ಭರಿತನಾದಂತಹ ವ್ಯಕ್ತಿಯಲ್ಲಿರುವಂತಹ 4ನೆಯ ಸ್ವಭಾವ, ಅವನು ಯಾವ ಜಾತಿ ಜನಾಂಗದವರನ್ನ ಹೀನೈಸುವುದಿಲ್ಲ, ತಿರಸ್ಕರಿಸುವುದಿಲ್ಲ, ಅವರನ್ನ ಕೀಳಾಗಿ ಕಾಣುವುದಿಲ್ಲ, ಅವರನ್ನ ಪರಿಹಾಸ್ಯ ಮಾಡುವುದಿಲ್ಲ, ಅವರನ್ನ ನೀನು ನರಕಕ್ಕೆ ಹೋಗುತ್ತೀಯ ಎಂದು ಹೇಳುವುದಿಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಸೇ ಎವರಿಬಡಿ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. 4ನೆಯ ಸ್ವಭಾವ ನೋಡಿ. ದೇವರು ಸಂತ ಪೌಲರನ್ನು ಆರಿಸಿಕೊಳ್ಳಬೇಕಾದ್ರೆ ಸಂತ ಪೌಲರಿಗೆ ದೇವರು ಹೇಳಿದ್ದು ಏನು ಗೊತ್ತಾ? ಅನ್ಯ ಜನರಿಗೆ ಜ್ಯೋತಿಯನ್ನಾಗಿಯೂ, ಸರಿಯಾಗಿ ಕೇಳಿ, ಅನ್ಯ ಜನರಿಗೆ ಜ್ಯೋತಿಯನ್ನಾಗಿಯೂ ವಿಶ್ವ ಪೂರ್ತಿಗೆ ಜೀವೋದ್ಧಾರದ ಸಾಧನವನ್ನಾಗಿಯೂ ನಾನು ನಿನ್ನನ್ನು ನೇಮಿಸಿದ್ದೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೇಳಿ, ಅನ್ಯ ಜನರಿಗೆ ಜ್ಯೋತಿಯನ್ನಾಗಿಯೂ ವಿಶ್ವ ಪೂರ್ತಿಗೆ ಜೀವೋದ್ಧಾರ ಸಾಧನವನ್ನಾಗಿಯೂ ನಾನು ನಿನ್ನನ್ನು ನೇಮಿಸಿದ್ದೇನೆ. ಮತ್ತೆ ಹೇಳ್ತಾರೆ, ನಿನ್ನನ್ನು ಅನ್ಯ ಜನಾಂಗದವರ ಬಳಿಗೆ ಕಳುಹಿಸುತ್ತೇನೆ. ನೋಡಿ, ಸಂತ ಪೌಲರು ತನ್ನ ಪತ್ರದಲ್ಲಿ ಬರೆಯುವಾಗ ಆ ರೀತಿಯನ್ನು ನೋಡಿ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದಂತಹ ವಸ್ತುಗಳನ್ನು ತಿನ್ನುವುದರ ಬಗ್ಗೆ ಹೇಳುತ್ತಾರೆ. ಎಷ್ಟು ಸುಂದರವಾಗಿ ಪವಿತ್ರಾತ್ಮ ಭರಿತರಾಗಿ
ಅವರು ತಮ್ಮ ಪ್ರಬೋಧನೆಯನ್ನು ಕೊಡುತ್ತಾರೆ ಎಂಬುದನ್ನು ನಾವು ಚಿಂತಿಸಬೇಕು ಪ್ರಿಯರೇ. ಸಂತ ಪೌಲರು ಹೇಳುತ್ತಾರೆ, ನೀನು ನೈವೇದ್ಯಗಳನ್ನ, ವಿಗ್ರಹಕ್ಕೆ ನೈವೇದ್ಯ ಮಾಡುವುದನ್ನು ತಿನ್ನುವುದರಿಂದ ನಿನಗೆ ಯಾವ ಪ್ರಯೋಜನವಿಲ್ಲ, ತಿನ್ನುವುದರಿಂದಲೂ ತಿನ್ನದೇ ಇರುವುದರಿಂದ ನಿನಗೆ ಯಾವ ಪ್ರಯೋಜನವಿಲ್ಲ. ದೇವರು ಕೊಟ್ಟ ಆಹಾರವನ್ನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಸೇವಿಸು. ನೀನು ತಿನ್ನುವುದರಿಂದಲೂ ತಿನ್ನದೇ ಇರುವುದರಿಂದಲೂ ಯಾವ ಪ್ರಯೋಜನವೂ ಇಲ್ಲ, ಯಾವ ಅನಾಹುತವೂ ಇಲ್ಲ. ಜ್ಞಾನ, ಪವಿತ್ರಾತ್ಮ ಜ್ಞಾನದಿಂದ ಸಂತ ಪೌಲರು ಮಾತನಾಡುತ್ತಾರೆ. ಆದರೆ ಕ್ರೈಸ್ತ ಸಹೋದರನಾದ ನೀನು, ಕ್ರೈಸ್ತ ವಿಶ್ವಾಸಿಯಾದ ನೀನು ಮತ್ತೊಬ್ಬರ ವಿಶ್ವಾಸ ಕದಡದಂತೆ ಅದನ್ನು ನೀನು ತಿನ್ನದೆ ಇರುವುದು ಲೇಸು. ಯಾಕೆಂದ್ರೆ ನಿನ್ನನ್ನು ನೋಡುವನು ಮತ್ತೆ ಅಲ್ಲಿಯೇ ಹೋಗುತ್ತಾರೆ. ಅವನು ಊಟ ತಿನ್ನುವುದಕ್ಕಾಗಿ ಮಾತ್ರ ಹೋಗುವುದಿಲ್ಲ. ಆ ಸಂದರ್ಭದಲ್ಲಿ ಒಂದು ಆಹಾರ ಸಿಗುತ್ತದೆ ಎಂಬ ನಿರೀಕ್ಷೆಯಲ್ಲಿ ಹೋಗುವುದಿಲ್ಲ. ಕೊನೆಗೆ ಅವನು ಅಲ್ಲಿ ಹೋಗಿ ಅಡ್ಡ ಬೀಳುವಂತಹ ಪರಿಸ್ಥಿತಿ ಬರುತ್ತದೆ. ಕೊನೆಗೆ ಅಲ್ಲಿ ಅನ್ನ ಸಿಕ್ಕುವಾಗ ಈ ಅನ್ನ ಕೊಟ್ಟವರು ನೀವೇ ಎಂಬುದಾಗಿ ಆ ವಿಗ್ರಹದ ಮುಂದೆ ಅವನು ಸಾಷ್ಟಾಂಗವೆರಗುವಂತ ಸಂದರ್ಭ ಬರುತ್ತದೆ. ಇದು ಕಾನ್ಸೆಪ್ಟ್. ಎಷ್ಟು ಕೆಲವರು ಹೇಳ್ತಾರೆ, ಅಯ್ಯೋ ಏನು ಮಾಡೋದು, ಎತ್ತ ಮಾಡೋದು. ಇಲ್ಲ ಪ್ರಿಯರೇ, ಆಹಾರವನ್ನು ಸೃಷ್ಟಿ ಮಾಡಿದ್ದು ದೇವರು, ಮನುಷ್ಯರಾದ ನಮಗಾಗಿ ಕೊಟ್ಟಂಥದ್ದು ದೇವರು. ಯಾವ ಆಹಾರವು ಕುಲುಷಿತವಲ್ಲ. ಯಾವ ಆಹಾರವನ್ನು ತಿನ್ನುವುದರಿಂದ ಯಾವ ವ್ಯಕ್ತಿಯೂ ಸಹ ನಾಶವಾಗುವುದಿಲ್ಲ. ಯಾಕೆಂದರೆ ಆಹಾರವನ್ನ ಸೃಷ್ಟಿ ಮಾಡಿದವರು, ದವಸ ಧಾನ್ಯವನ್ನು ಸೃಷ್ಟಿ ಮಾಡಿದವರು ದೇವರು. ನಿನಗೆ ತಿನ್ನುವವನ್ನ ನೋಡಿ ಹಸಿವು. ಪ್ರಿಯ, ನನ್ನ ಜೀವಿತದಲ್ಲಿ ನಾನು ಹೇಳ್ತೇನೆ, ಬೇರೊಬ್ಬರ ಜೀವಿತದಲ್ಲಿ ಅಲ್ಲ. ಇವತ್ತು ನಾನು ನಿಮ್ಮ ಮುಂದೆ ಪ್ರಬೋಧಕನಾಗಿದ್ದೇನೆ. ಇವತ್ತು ಪವಿತ್ರಾತ್ಮರ ಬಗ್ಗೆ ನಾನು ನಿಮ್ಮ ಮುಂದಿಗೆ 39ನೇ ಧ್ಯಾನವನ್ನು ಕೊಡಲು ಪವಿತ್ರಾತ್ಮರು ನನಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಳೆದ ಕಾಲಗಳೆಲ್ಲ ನನ್ನ ಹಸಿವಿನಲ್ಲಿ ತಡಬರಿಸುತ್ತಾ ಇದೆ. 25 ವರ್ಷಗಳ ಹಿಂದೆ ಅಲ್ಲ, 20-25 ವರ್ಷಗಳ ಹಿಂದೆ ಅಲ್ಲ, ತುಂಬಾ ಹಸಿವು. ಕಳೆದ ಈ ಕಾಲಗಳಲ್ಲಿಯೂ ಸಹ, ಒಂದು 10 ವರ್ಷಗಳ ಹಿಂದೆಯೂ ಸಹ ಹಸಿವು. ಹೋಟೆಲ್ಗಳಿಲ್ಲ, ಕೆಲವು ಸಾರಿ ಕಿಸೆಯಲ್ಲಿ ದುಡ್ಡಿಲ್ಲ, ಏನು ಮಾಡುವುದು? ನಾನು ಹೋದರೆ ಹೋಟೆಲ್ಗಳಿಗೆಲ್ಲ ಹೋದರೆ ನಾನು ಹೋಟೆಲ್ಗೆ ಹೋಗುದಿಲ್ಲ. ಚಿಕ್ಕ ಚಿಕ್ಕ ಈ ತಳ್ಳು ಗಾಡಿಯಲ್ಲಿ ಮಾರ್ತಾರಲ್ಲ, ಅಲ್ಲಿ ನಾನು ಹೋಗಿ ಊಟವನ್ನು ನಾನು ತೆಗೆದು ತಿನ್ನುತ್ತೇನೆ. 30 ರೂಪಾಯಿ 40 ರೂಪಾಯಿ ನನ್ನ ಊಟವಾಗ್ತದೆ. ಅಂತ ಸಂದರ್ಭದಲ್ಲಿ ಬೀದಿಗಳಲ್ಲಿ ದೊಡ್ಡ ಶಾಮಿಯಾನಗಳನ್ನು ಹಾಕಿ, ಟೇಬಲ್ಗಳನ್ನು ಹಾಕಿ ಊಟವನ್ನು ಬಡಿಸ್ತಾ ಇದ್ರು. ಅದನ್ನು ನಾನು ಕಾಣ್ತಾ ಇದ್ದೆ. ಆದರೆ ಹೊಟ್ಟೆ ಹಸಿಯುವಾಗ ನಾನು ಆ ಸ್ಥಳಗಳಲ್ಲಿ ಹೋಗಿ ಕುಳಿತು ನಾನು ಊಟ ಮಾಡಿದ್ದೇನೆ. ಆ ಊಟ ಮಾಡುವಾಗ ಆ ಊಟವನ್ನು ಕೊಟ್ಟವರನ್ನ, ಊಟವನ್ನು ನಿರ್ಮಿಸಿದವರನ್ನ ಆಶೀರ್ವದಿಸುವಂತೆ ಪ್ರಾರ್ಥಿಸಿ, ಆ ಹಸಿವಿಗಾಗಿ, ನನ್ನ ಹಸಿವಿಗಾಗಿ ಆಹಾರವನ್ನು ಕೊಟ್ಟವರಿಗಾಗಿ ಪ್ರಾರ್ಥಿಸಿ, ಹಾಗೂ ರಸ್ತೆಯಲ್ಲಿ ಬಿಕಾರಿಗಳಾಗಿ ಅಲಿದು ಅತ್ತಿತ್ತ ಓಡಾಡುತ್ತಿರುವಂತಹ ಭಿಕ್ಷುಕರು, ಬಿಕಾರಿಗಳೆಲ್ಲರೂ ಆ ಕೊಡುವಂತ ಆಹಾರವನ್ನು ಭುಜಿಸಲು ನೆರವಾದಂತಹ ವ್ಯಕ್ತಿಗಳನ್ನು ಸ್ಮರಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಊಟ ಮಾಡುತ್ತಿದ್ದೆ. ಅದನ್ನು ತಿನ್ನುವುದರಿಂದ ಯಾವ ನಷ್ಟವೂ ಇಲ್ಲ, ಯಾವ ಲಾಭವೂ ಇಲ್ಲ. ನಮ್ಮ ದೇಹಕ್ಕೆ ಅದು ಆಹಾರ. ಅವರು ನೈವೇದ್ಯ ಮಾಡಿದರು, ಆದರೆ ನಿನಗೆ ಬಡಿಸುವಂತ ಆಹಾರವು ಯಾವುದು ಕುಲುಷಿತವಲ್ಲ. ಕಾರಣ ಅದರಲ್ಲಿ ಯಾವ ಶಕ್ತಿಯೂ ತುಂಬುವುದಿಲ್ಲ. ನಿನ್ನ ಮನಸ್ಸಿನ ಮೇಲೆ ಬೀಳುವಂತಹ ಒತ್ತಡ, ನಿನ್ನ ಮನಸ್ಸಿನಲ್ಲಿ ಬರುವಂತಹ ಭಯ, ನಿನ್ನ ಮನಸ್ಸಿನಲ್ಲಿ ಬರುವಂತಹ ಹೋರಾಟಗಳ ನಿಮಿತ್ತವಾಗಿ ಅಮೃತವು ಪಾಷಾಣವಾಗಿ ಮಾರ್ಪಾಡಾಗುತ್ತದೆ. ಅಂದ್ರೆ ಇಂದು ನಾವು 39ನೇ ಧ್ಯಾನವನ್ನು ಧ್ಯಾನಿಸ್ತಾ ಇದ್ದೇವೆ. ಒಬ್ಬ ಪವಿತ್ರಾತ್ಮ ಭರಿತನಾಗಿರುವಂತಹ ವ್ಯಕ್ತಿ 4ನೇ ಸ್ವಭಾವವನ್ನು ಧರಿಸಿರುತ್ತಾನೆ. ಏನು ಅಂದ್ರೆ, ಅವನು ಯಾವ ಜಾತಿ ಜನಾಂಗದವನ್ನ ತಿರಸ್ಕರಿಸುವುದಿಲ್ಲ, ನಿಂದಿಸುವುದಿಲ್ಲ, ದೂಷಿಸುವುದಿಲ್ಲ, ಕಡೆಗಣಿಸುವುದಿಲ್ಲ. ಅವರು ಶಾಪಗ್ರಸ್ತರು ಎಂಬುದಾಗಿಯೂ, ಅವರು ವಿಗ್ರಹಾರಾಧಕರು ಎಂಬುದಾಗಿಯೂ, ನರಕಕ್ಕೆ ಹೋಗುತ್ತಾರೆ ಎಂಬುದಾಗಿಯೂ ಅವರು ಹೇಳುವುದಿಲ್ಲ, ಹೇಳಲು ಸಾಧ್ಯವೇ ಇಲ್ಲ. ಒಂದು ಪಕ್ಷ ಕಳೆದ ಕಾಲಗಳಲ್ಲಿ ಹೇಳಿರಬಹುದು, ಆದರೆ ಪವಿತ್ರಾತ್ಮ ಭರಿತನಾದ ಮೇಲೆ ಯಾರ ಬಾಯಲ್ಲಿ ಅದು ಬರುವುದಿಲ್ಲ. ಹೌದು ನನ್ನ ಸಹೋದರನೇ ಸಹೋದರಿ, ಯಾಕೆಂದ್ರೆ ಅಜ್ಞಾನದ ಮನುಷ್ಯನು ಈ ಲೋಕದಲ್ಲಿದ್ದಾನೆ, ಸುಜ್ಞಾನದ ಮನುಷ್ಯನು ಈ ಲೋಕದಲ್ಲಿದ್ದಾನೆ. ಹಿಂದೂ ಸಹೋದರಲ್ಲಿ ನಾವು ನೋಡಬಹುದು, ಬೌದ್ಧಿಯ ಸಹೋದರಲ್ಲಿ ನೋಡಬಹುದು, ಮುಸ್ಲಿಂ ಬೌದ್ಧ ಸಹೋದರಲ್ಲಿ ನಾವು ನೋಡಬಹುದು. ಆಧ್ಯಾತ್ಮಿಕತೆಯು ತುಂಬಿ ತುಳುಕಿದೆ. ಭಗವದ್ಗೀತೆ ಆಗಲಿ, ವೇದ ಪುರಾಣಗಳಾಗಲಿ, ಬೈಬಲ್ ಆಗಲಿ, ಕುರಾನ್ಗಳಾಗಲಿ ಹೇಳುವಂತಹ ಎಲ್ಲ ವಾಕ್ಯಗಳು ಒಂದೇ ಆಗಿದೆ, ಸತ್ಯವೇ ಆಗಿದೆ, ಅಸತ್ಯವೇ ಯಾವುದೂ ಇಲ್ಲ. ಒಂದು ಹೆಸರುಗಳನ್ನು ತೆಗೆದುಕೊಂಡರೂ ಸಹ ಹೆಸರಿಗೆ ತಕ್ಕವಾದಂತಹ ಪೂರಕವಾದ ಅರ್ಥಗಳನ್ನು ನಾವು ನೋಡುತ್ತೇವೆ.
ಪುರಾಣಗಳಲ್ಲಿ ನಾವು ನೋಡುತ್ತೇವೆ, ಸತ್ಯಗಳನ್ನು ನಾವು ನೋಡುತ್ತೇವೆ. ಹೌದು ಪ್ರಿಯರೇ, ವಿಗ್ರಹಾರಾಧನೆ ತಪ್ಪು ಎಂಬುದಾಗಿ ಭಗವದ್ಗೀತೆಯು ಸಹ ಹೇಳುತ್ತದೆ. ಪುರಾಣಗಳಲ್ಲಿ ನಾವು ನೋಡುವುದಾದರೆ ಹಲವಾರು ಜನ ವ್ಯಕ್ತಿಗಳು, ಋಷಿಮುನಿಗಳು ಮಾಂಸಾಹಾರಿಗಳು ಎಂಬುದಾಗಿ ಹೇಳುತ್ತದೆ ವೇದಗಳು. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ರಕ್ತದಿಂದಲೇ ಬಿಡುಗಡೆ ಎಂಬುದಾಗಿ ಪುರಾಣಗಳು ಹೇಳುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ. ಹೀಗಿರುವಾಗ ನಾನು ಯಾವ ಜಾತಿ ಜನಾಂಗದವರನ್ನು ನಾವು ನೋಡಿದರೂ ಸಹ ಅವನು ದೇವರು ಅವನನ್ನು ಸೃಷ್ಟಿ ಮಾಡಿದರು. ನನ್ನಂತೆಯೇ ಅವನನ್ನು ಸಹ ಸೃಷ್ಟಿ ಮಾಡಿದ್ದಾರೆ, ಅವರಂತೆಯೇ ನನ್ನನ್ನು ಸಹ ಸೃಷ್ಟಿ ಮಾಡಿದ್ದಾರೆ. ಇದನ್ನು ನಾನು ಕಂಡುಕೊಳ್ಳಬೇಕು. ಒಂದು ಪಕ್ಷ ನೀನು ಕ್ರಿಸ್ತನವನಲ್ಲದೆ ಹೋದರೆ ಮತ್ತೊಬ್ಬನನ್ನು ನೋಡಿ ನೀನು ಅವಿಶ್ವಾಸಿ, ನೀನು ನರಕಕ್ಕೆ ಹೋಗುತ್ತೀಯ ಎಂಬುದಾದರೆ ಅವನನ್ನು ನೀನು ಪ್ರೀತಿಸಲಿಲ್ಲ, ನಿನ್ನ ನೆರೆಯವನನ್ನು ಪ್ರೀತಿಸು ಎಂಬ ವಾಕ್ಯಕ್ಕೆ ಅದು ವಿರೋಧವಾಗಿದೆ. ನೀನಾರು ಅವನಿಗೆ ತೀರ್ಪು ಕೊಡಲು, ನಾನಾರು ಅವನಿಗೆ ತೀರ್ಪು ಕೊಡಲು, ನಾನಾರು ನಿನಗೆ ತೀರ್ಪು ಕೊಡಲು, ನೀನಾರು ನನಗೆ ತೀರ್ಪು ಕೊಡಲು. ತೀರ್ಪು ಕೊಡಬೇಡಿ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಅದಕ್ಕಾಗಿಯೇ ಗಲಾತ್ಯದವರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯವನ್ನು ಧ್ಯಾನಿಸುವಾಗ ವಚನ 26ರಲ್ಲಿ ಹೇಳುತ್ತದೆ, ನೀವು ಅಹಂಕಾರಿಗಳಾಗಿರಬಾರದು, ಒಬ್ಬರನ್ನೊಬ್ಬರು ಕೆಣಕಬಾರದು, ಒಬ್ಬರ ಮೇಲೊಬ್ಬರು ಹೊಟ್ಟೆ ಕಿಚ್ಚು ಪಡಬಾರದು. ಪ್ರೈಸ್ ದಿ ಲಾರ್ಡ್. ಕೆಣಕಬಾರದು, ಅಹಂಕಾರಿಗಳಾಗಿರಬಾರದು, ಹೊಟ್ಟೆ ಕಿಚ್ಚು ಪಡಬಾರದು. ಯಾಕೆ ಕೆಣಕ್ತೀರಿ ನೀವು ಅನ್ಯ ಧರ್ಮೀಯರನ್ನ ಕೆಣಕಿ ಸಮಾಧಾನವಾಗಿರುವವರ ಜನರ ಮಧ್ಯದಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಗೊಂದಲವನ್ನು ತರುತ್ತಿರುವವರು ಯಾರು? ಅಹಂಕಾರಿಗಳಾಗಿರುವವರು, ಕೆಣಕುವವರು. ನನಗೆಲ್ಲ ಗೊತ್ತು, ಏನೂ ಗೊತ್ತಿಲ್ಲ, ಮಣ್ಣು ಮಸಿಯಲ್ಲಿ ಏನೂ ಗೊತ್ತಿಲ್ಲ, ಯಾವುದೋ ಒಂದು 50-100 ವಚನಗಳನ್ನ ಬಾಯಾಟ್ ಮಾಡಿ ಕೂತ್ಕೊಂಡಿರ್ಬೋದು ಅಷ್ಟೇ. ಬೈಬಲ್ನ ಇಟ್ಕೊಂಡು ಯಾವುದೋ ಪಾಸ್ಟರಿಂದ ಯಾವುದೋ ಒಂದು ಸಭೆಯಿಂದ ಕೂತ್ಕೊಂಡು ಹೋಗಿರ್ಬೋದು ಅಷ್ಟೇ. ನಿನಗೆ ವಚನ ಗೊತ್ತಿಲ್ಲ, ದೈವವಾಕ್ಯ ಗೊತ್ತಿಲ್ಲ. ನೀನು ನಿಜವಾಗಿ ದೈವ ವಾಕ್ಯವನ್ನು ಅರಿತವನಾದರೆ, ಅಥವಾ ನೀನು ಬೈಬಲ್ನ ಶ್ರೀಪುಟವನ್ನು ಪವಿತ್ರಾತ್ಮ ಭರಿತನಾಗಿ ನೀನು ಧ್ಯಾನಿಸಿ ಚಿಂತಿಸುವುದಾದರೆ ಎಂದಿಗೂ ನೀನು ಗೊಂದಲವನ್ನು ಎಬ್ಬಿಸುವುದಿಲ್ಲ, ಎಂದಿಗೂ ನೀನು ಹೋರಾಟವನ್ನು ತರುವುದಿಲ್ಲ, ಎಂದಿಗೂ ನಿನ್ನಲ್ಲಿ ಹೊಟ್ಟೆ ಕಿಚ್ಚು ಬರುವುದಿಲ್ಲ, ಎಂದಿಗೂ ನಿನ್ನಲ್ಲಿ ಅಹಂಕಾರ ಬರುವುದಿಲ್ಲ, ಎಂದಿಗೂ ನೀನು ಯಾರನ್ನು ಸಹ ಕೆಣಕುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಪವಿತ್ರಾತ್ಮ ಭರಿತನು ಶಾಂತ ಹೃದಯವುಳ್ಳವನಾಗಿರುತ್ತಾನೆ. ಅವನು ಬರೀ ತಪ್ಪನ್ನು ತೋರಿಸುತ್ತಾನೆ, ಆಗ ಅವನು ಪ್ರಾರ್ಥಿಸುತ್ತಾನೆ, ಪ್ರಾರ್ಥಿಸಲು ಪ್ರೇರಣೆಯನ್ನು ಕೊಡುತ್ತಾನೆ ಅಷ್ಟೇ. ತನ್ನ ಮುಖಾಂತರವಾಗಿ ಪವಿತ್ರಾತ್ಮ ಹೊರಪಡಿಸಿದಂತಹ ವಚನಗಳನ್ನು, ಶುಭ ಸಂದೇಶವನ್ನು ಸಾರುತ್ತಾನೆ ಅಷ್ಟೇ. ಬೇರೆ ಅದಕ್ಕಿಂತ ಹೆಚ್ಚಿನಗಳನ್ನು ಮಾಡಲು ಸಾಧ್ಯವಿಲ್ಲ. ಯಾಕೆಂದರೆ ಅವನ ಶುಭ ಸಂದೇಶವನ್ನು ಸಾರಲು ಅವನಿಗೆ ಪವಿತ್ರಾತ್ಮ ಬೇಕು, ಇಲ್ಲಾಂದ್ರೆ ಇಲ್ಲ. ಅವರದೇ ಎಲ್ಲರೂ ಶುಭ ಸಂದೇಶವನ್ನು ಸಾರುತ್ತಾರಲ್ಲ, ಎಲ್ಲರೂ ಸಾರುವ ಶುಭ ಸಂದೇಶಕ್ಕೂ ಪವಿತ್ರಾತ್ಮ ಭರಿತನು ಸಾರುವ ಶುಭ ಸಂದೇಶಕ್ಕೂ ವ್ಯತ್ಯಾಸಗಳಿದೆ. ಅಲ್ಲಿ ಅರಿವು ಮೂಡುತ್ತದೆ, ಅಲ್ಲಿ ಅರಿವಾಗುತ್ತದೆ, ಇದು ಪವಿತ್ರಾತ್ಮ ಭರಿತವಾದದ್ದು ಅಥವಾ ಪವಿತ್ರಾತ್ಮ ಭರಿತವಿಲ್ಲದೇ ಇರುವುದು ಎಂಬುದನ್ನು ಅರಿವು ಮೂಡಿಸುತ್ತದೆ. ಪವಿತ್ರಾತ್ಮ ಭರಿತನು ಅವನು ಆಧ್ಯಾತ್ಮಿಕವಾಗಿ ಸತ್ಯವನ್ನು ಕುರಿತು, ಪಾಪವನ್ನು ಕುರಿತು, ಕೆಡುಕನ್ನು ಕುರಿತು, ಒಳಿತನ್ನು ಕುರಿತು, ಸ್ವರ್ಗರಾಜ್ಯವನ್ನು ಕುರಿತು ಅವನು ಚಿಂತಿಸಿ ಅವನು ಪ್ರಬೋಧಿಸುತ್ತಾನೆ. ಅದೇ ಪವಿತ್ರಾತ್ಮ ಭರಿತನಾಗಿಲ್ಲದಿರುವವನು ಹಣವನ್ನು ಕುರಿತು, ದಶಮ ಭಾಗವನ್ನು ಕುರಿತು, ಬೇಡವಾದವುಗಳನ್ನು ಕುರಿತು ಅವನು ಬರೀ ಹಣ ಮಾಡುತ್ತಾ ಅಥವಾ ಅವನು ಹಲವಾರು ವಿಧದಲ್ಲಿ ಪಾಪದ ಜೀವಿತಕ್ಕೆ ಒಳಗಾಗುತ್ತಾ ಸೆಳೆಯುವುದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ನೀನು ಪವಿತ್ರ ಆತ್ಮ ಭರಿತನು ಎಂಬುದಾದರೆ ಯಾವ ವ್ಯಕ್ತಿಯನ್ನು ಕಡೆಗಣಿಸಲಾಗುವುದಿಲ್ಲ, ಯಾವ ವ್ಯಕ್ತಿಯನ್ನು ತಿರಸ್ಕರಿಸಲು ನಿನ್ನಿಂದ ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನಂತೆಯೇ ಪರರನ್ನು ಪ್ರೀತಿಸುತ್ತೀಯ, ನಿನ್ನಂತೆಯೇ ಪರರನ್ನು ಪ್ರೀತಿಸು ಎಂಬ ವಾಕ್ಯವನ್ನು ಬೆಳಕಿಗೆ ತರುತ್ತೀಯ. ಹೌದು ಪ್ರಿಯರೇ, ಯಾವ ಜಾತಿ ಜನಾಂಗದವರನ್ನ ನೀನು ಕೀಳಾಗಿ ಕಾಣಲು ಸಾಧ್ಯವಿಲ್ಲ. ಯಾವ ಜಾತಿ ಜನಾಂಗದವರನ್ನ ನೀನು ಸ್ವರ್ಗಕ್ಕೆ ಹೋಗುವುದಿಲ್ಲ, ನರಕಕ್ಕೆ ಹೋಗ್ತೀಯ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಪಕ್ಷ ನೀನು ಒಬ್ಬ ಅನ್ಯ ಧರ್ಮೀಯರನ್ನು ನೋಡಿ ನೀನು ನರಕಕ್ಕೆ ಹೋಗುತ್ತೀಯ ಅಂದರೆ ನಿನ್ನಷ್ಟು ಒಬ್ಬ ದುಷ್ಕರ್ಮಿ, ನಿನ್ನಷ್ಟು ಒಬ್ಬ ಅವಿವೇಕಿ, ನಿನ್ನಷ್ಟು ಒಬ್ಬ ಅಜ್ಞಾನಿ
ದೈವ ವಿರೋಧಿ ಬೇರೆ ಯಾರು ಇರುವುದಿಲ್ಲ. ಪ್ರತಿಯೊಬ್ಬರನ್ನು ದೇವರು ತನ್ನ ರೂಪದಲ್ಲಿಯೇ ಚಿತ್ರಿಸಿದರು. ಪ್ರತಿಯೊಬ್ಬರ ಮೂಗಿನಲ್ಲಿ ಊದಿರುವುದು ಆ ದೇವರ ಶ್ವಾಸವೇ. ದೈವ ರೂಪದಲ್ಲಿಯೇ ಉಂಟು ಮಾಡಲ್ಪಟ್ಟಂತಹ ನಿನ್ನ ನೆರೆಯವನಾಗಿರುವಂತಹ ಅನ್ಯ ಧರ್ಮೀಯರನ್ನ ಕುರಿತು ತೀರ್ಪು ಕೊಡಲು ನೀನಾರು? ಅವನು ನರಕಕ್ಕೆ ಹೋಗುತ್ತಾನೆಂದು ಹೇಳಲು ನೀನಾರು? ಅವನು ಕೆಟ್ಟವನು ಎಂದೇಳಲು ನೀನಾರು? ನೀನಾರು? ಯೋಚಿಸು, ಚಿಂತಿಸು. ಪವಿತ್ರ ಆತ್ಮಭರಿತನಾಗಿ ನೀನು ಜೀವಿಸುವಾಗ, ಪವಿತ್ರ ಆತ್ಮಭರಿತಳಾಗಿ ನೀನು ಜೀವಿಸುವಾಗ ನೀನು ಯಾರನ್ನ ಕೆಣಕುವುದಿಲ್ಲ, ಕೆಣಕಲು ಸಾಧ್ಯವಿಲ್ಲ. ಕೆಲವು ಸರಿ ನಾವು ನೋಡ್ತೇವೆ ಧರ್ಮಸಭೆಯಲ್ಲಿ, ಕೆಲವು ಕಡೆ ಎಲ್ಲ ನಾವು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಶಿಲುಬೆಗಳನ್ನು ಒಡೆದು ಹಾಕುವುದು, ಪ್ರತಿಷ್ಠಾಪಿಸಿದಂತಹ ಸ್ವರೂಪಗಳನ್ನು ಒಡೆದು ಹಾಕುವುದು, ಇವೆಲ್ಲವನ್ನ ದುಷ್ಕರ್ಮಿಗಳಾಗಿ ಅಜ್ಞಾನದಲ್ಲಿ ಮಾಡಿದಂತಹ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ. ಯಾವುದಕ್ಕಾಗಿ? ಇದು ನಾನು ಮತ್ತು ನೀವು ನಿಜವಾದ ದೇವರನ್ನ ಕಂಡುಕೊಂಡು ಅಂಥವರಿಗಾಗಿ ಮಂಡಿ ಊರಿ ಪ್ರಾರ್ಥಿಸುವುದಕ್ಕಾಗಿ, ಅಂಥವರ ಪರಿವರ್ತನೆಗಾಗಿ ಉಪವಾಸವಿದ್ದು ಪ್ರಾರ್ಥಿಸುವುದಕ್ಕಾಗಿ, ಅದಕ್ಕಾಗಿ ಜಗಳ ಮಾಡುವುದಕ್ಕಾಗಿ, ಸ್ಟ್ರೈಕ್ ಮಾಡುವುದಕ್ಕಾಗಿ ಅಲ್ಲ. ಇವತ್ತು ಒಂದು ಸ್ವರೂಪ ನೋಡಿದಾಕಿದ್ರು, ಬೇರೆ ಇನ್ನೊಂದು ಸ್ವರೂಪವನ್ನು ತಂದಿಟ್ರೆ ಮುಗೀತು. ಆದರೆ ಆ ಸ್ವರೂಪ ದೇವರಲ್ಲವಲ್ಲ, ಮತ್ತಿನ್ಯಾಕೆ ಚಿಂತೆ? ಮೊನ್ನೆ ನಾನು ಒಂದು ಯೂಟ್ಯೂಬ್ ಅಲ್ಲಿ ಚಾನೆಲ್ ನೋಡ್ತಾ ಇದ್ದೆ. ಸುಂದರವಾದ ತಾಯಿ ಮಾತೆಯ ಒಂದು ಸ್ವರೂಪ, ಹೇಳುದು ಸ್ವರೂಪ ಆಯ್ತಾ, ಪ್ರತಿಮೆ ಸ್ವರೂಪ. ಮಾತೆ ಮರಿಯಮ್ಮನವರು ಅಂತಿಲ್ಲ, ಪ್ರತಿಮೆ ಸ್ವರೂಪ ಅಂದ್ರೆ ಆ ಸ್ವರೂಪ ಮಾತೆ ಮರಿಯಮ್ಮನರ ಸ್ಮರಣೆಗಾಗಿ ಇಡುವಂಥದ್ದೇ ಸ್ವರೂಪ. ಹಾಗೆ ಯೇಸು ಸ್ವಾಮಿಯ ಸ್ಮರಣೆಗಾಗಿ ಇಡುವಂಥದ್ದೇ ಸ್ವರೂಪ. ಇತ್ತೀಚಿನ ದಿನಗಳಲ್ಲಿ ಸಂತರನ್ನ ನೋಡುವಾಗ ಸಂತರು ಹೇಗಿದ್ದರೂ ಹಾಗೆ ಇಡುವಂತ ಪ್ರತಿಮೆ. ಓಕೆ, ಇಲ್ಲಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಸ್ವರೂಪವೂ ಮಾತೆ ಮರಿಯಮ್ಮನವರಲ್ಲ, ಯಾವ ಸ್ವರೂಪವೂ ಯೇಸು ಸ್ವಾಮಿ ಅಲ್ಲ. ಸರಿಯಾಗಿ ಅರ್ಥ ಮಾಡಬೇಕು. ಜ್ಞಾನವಿರುವವನಿಗೆ ಮಾತ್ರವೇ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಇಲ್ಲಿ ಪ್ರೊಟೆಸ್ಟೆಂಟ್ ಸ್ಟೈಲು, ಪೆಂತಕೋಸ್ ಸ್ಟೈಲು, RC ಸ್ಟೈಲು ಅಥವಾ ವಿರುದ್ಧವಾದದ್ದು ಅವಿರುದ್ಧವಾದದ್ದಲ್ಲ, ಸತ್ಯವನ್ನು ನಾವು ಚಿಂತಿಸಬೇಕು. ಅದೇ ಪವಿತ್ರ ಆತ್ಮ. ಅದಕ್ಕೆ ಹೇಳ್ತಾರೆ, ಪವಿತ್ರ ಆತ್ಮರು ನಿನ್ನಲ್ಲಿಗೆ ಬರುವಾಗ ಅವರು ನಿಮ್ಮನ್ನ ಸಮಗ್ರ ಸತ್ಯದಲ್ಲಿಗೆ ಕರೆದುಕೊಂಡು ಹೋಗುವರು. ಯಾವ ಸ್ವರೂಪವೂ ಮಾತೆ ಅಲ್ಲ, ಯಾವ ಸ್ವರೂಪವೂ ಯೇಸು ಅಲ್ಲ. ಮರದ ಶಿಲುಬೆ ಇದೆ, ಹೌದು, ಯೇಸು ಆ ಮರದ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡಿದರು. ಆದರೆ ಮರದ ಶಿಲುಬೆಯಲ್ಲಿ ಹಾಗೆಯೇ ಯೇಸು ಪ್ರಾಣತ್ಯಾಗ ಮಾಡಿದರು ಎಂಬುದು ಸಹ ನಮಗೆ ಗೊತ್ತಿಲ್ಲ. ಹಲವಾರು ಚಿಹ್ನೆಗಳಿದೆ ಶಿಲುಬೆಗೆ. ಆದರೆ ಯೇಸು ಮರದ ಮೇಲೆ ತೂಗು ಹಾಕಲ್ಪಟ್ಟರು, ಇದು ಸತ್ಯ. ಯೇಸು ನಮಗಾಗಿ ಮರದ ಮೇಲೆ ತನ್ನ ರಕ್ತವನ್ನು ಸುರಿಸಿದರು, ಇದು ಸತ್ಯ. ಯೇಸು ನಮಗಾಗಿ ಕಲ್ವಾರಿಯಲ್ಲಿ ಶಿಲುಬೆಯನ್ನು ಹೊತ್ತರು, ಇದು ಸತ್ಯ. ಯೇಸು ನಮಗಾಗಿ ಕೊರಡೆಗಳಿಂದ ಸತ್ತವು, ಪೆಟ್ಟುಗಳನ್ನು ತಿಂದರು, ಇದು ಸತ್ಯ. ಯೇಸು ನಮಗಾಗಿ ಬೆತ್ತಲೆಯಾದರು, ಇದು ಸತ್ಯ. ಯೇಸು ಸ್ವಾಮಿಯು ಉಗುಳಿಸಿಕೊಂಡರು, ಸತ್ಯ. ಯೇಸು ಸ್ವಾಮಿಯ ಕೆನ್ನೆಗೆ ಹೊಡೆಯಲಾಯಿತು, ಸತ್ಯ. ಯೇಸುವಿನಲ್ಲಿದ್ದಂತಹ ಶಿಷ್ಯರ ಯೇಸುವಿನ ತಿರಸ್ಕರಿ ಭಯದಿಂದ ಅವರನ್ನು ಬಿಟ್ಟು ಓಡಿ ಹೋದರು, ಸತ್ಯ. 12 ಜನ ಶಿಷ್ಯರಲ್ಲಿ ಒಬ್ಬಾತನು ಯೇಸು ಕ್ರಿಸ್ತರನ್ನ 30 ಬೆಳ್ಳಿ ನಾಣ್ಯಗಳಿಗೆ ಬಿಟ್ಟು ಕೊಟ್ಟನು, ಅದು ಸತ್ಯ. ಆದರೆ ಅಲ್ಲಿ ಒಂದು ಕೊರತೆ ಇದೆ. ಇಸ್ಕರಿಯೋತ ಯೂದನು ಯೇಸು ಸ್ವಾಮಿಯನ್ನು ಕೊಲ್ಲುವುದಕ್ಕಾಗಿ ಎಂಬುದಾಗಿ ಹಣವನ್ನು ಬಿಟ್ಟುಕೊಡಲಿಲ್ಲ. ಎಲ್ಲಿದ್ದಾರೆ ಎಂಬುದಾಗಿ ತೋರಿಸು ಎಂದು ಹೇಳಿದ. ಆದರೆ ಅವನ ಚಿಂತೆ ಯೇಸು ಅಲ್ಲ, ತೋರಿಸಿದ್ರೆ ಆಯ್ತು, 30 ಬೆಳ್ಳಿ ನಾಣ್ಯ ಸಿಗುತ್ತೆ, ಸಿಕ್ಕಿದ್ರೆ ಊಟಕ್ಕೆ ಉಪಚಾರಕ್ಕೆ ಎಲ್ಲದಕ್ಕೂ ಆಗುತ್ತದೆ ಎಂಬುದಾಗಿ ಅದರಿಂದ ಅವನು ಯೇಸುವನ್ನು ಹಿಡಿದುಕೊಟ್ಟ. ಈ ಸತ್ಯಗಳನ್ನು ನಾವು ತಿಳ್ಕೊಳ್ಬೇಕು. ಈ ಸತ್ಯಗಳನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. 12 ಜನ ಶಿಷ್ಯರಲ್ಲಿ ಇಸ್ಕರಿಯೋತ ಯೂದನು ಸಹ ಒಬ್ಬ ಪ್ರಾಮಾಣಿಕನೇ. ಆದರೆ ಹಣದ ಚೀಲ ಅವನ ಕೈಯಲ್ಲಿದ್ದರಿಂದ, ಖಜಾಂಚಿ ಅವನಾದ್ರಿಂದ, ಹಣ ಇದ್ದುದರಿಂದ ಅವನು ಬರೀ ಹಣದ ಬಗ್ಗೆಯೇ ಯೋಚನೆ ಮಾಡ್ತಾ ಇದ್ದ. ಅವನ ಯೇಸುವಿನ ವಚನಗಳನ್ನು ಕೇಳೋದಕ್ಕೆ ಬದಲಾಗಿ ಅವನು ಬರೀ ಅದನ್ನ ತರಬೇಕು, ಇದನ್ನ ತರಬೇಕು, ಅದನ್ನ ಕೊಡಬೇಕು, ಇದನ್ನ ಕೊಡಬೇಕು, ಇದರಲ್ಲಿಯೇ ತಲ್ಲೀನನಾಗುತ್ತಾ ಇದ್ದ. ಇವತ್ತಿಗೂ ನೋಡಿ, ಎಷ್ಟೋ ಜನರು ಶುಭ ಸಂದೇಶ ಸಾರುವರಿದ್ದಾರೆ, ಬರೀ ಫಿನಾನ್ಷಿಯಲ್ ಅಲ್ಲೇ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಕೆಲವರು ಫಿನಾನ್ಸ್ಗಾಗಿ ಸಪರೇಟ್ ಆಗಿ ಆಯ್ಕೆಯಾಗಿರ್ತಾರೆ. ಅವರು ಯಾವ ಆಧ್ಯಾತ್ಮಿಕತೆಯಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬರೀ ದುಡ್ಡು ಎಣಿಸ್ತಾ, ಬರೀ ದುಡ್ಡು ಕೊಡ್ತಾ, ಅದು ಮಾಡ್ತಾ, ಯಾವ ವಚನಗಳನ್ನ ಕೇಳಲಿಕ್ಕೂ ಸಹ ಅವರಿಗೆ ಆಗೋದಿಲ್ಲ. ಹಾಗೆಯೇ ಇಸ್ಕರಿಯೋತ ಯೂದನು ಸಹ ಇದ್ದಂತಹ ವ್ಯಕ್ತಿ. ಪ್ರಿಯ ಸಹೋದರನೇ, ಸಹೋದರಿ, ನಾವು ಸತ್ಯವನ್ನು ಅರಿಯಬೇಕು. ಹೀಗೆ
ಒಂದು ಸ್ವರೂಪವನ್ನು ಒಬ್ಬರು ಒಡೆದು ಹಾಕಿದರೆ ನೀನು ಅದಕ್ಕಾಗಿ ಅಳಬೇಕಾಗಿಲ್ಲ, ಚಿಂತಿಸಬೇಕಾಗಿಲ್ಲ. ಅದು ಮೂರ್ಖತನ. ಅದು ಒಡೆಯಿತು, ಮತ್ತೆ ಇನ್ನೊಂದು ನಿನ್ನ ಸ್ವರೂಪವನ್ನು ತಂದಿಟ್ಟುಕೊಳ್ಳಬಹುದು, ಸ್ಮರಣೆಗಾಗಿ ಅಷ್ಟೇ, ಅದನ್ನ ದೇವರಾಗಿ ಅಲ್ಲ. ಯಾವ ಸ್ವರೂಪಗಳು ದೇವರಲ್ಲ, ಯಾವ ಸ್ವರೂಪಗಳು ದೇವರಲ್ಲ, ದೇವರು ಉಂಟು ಮಾಡಿದ್ದಲ್ಲ. ಯೇಸು ಒಬ್ಬರೇ, ಯೇಸು ಒಬ್ಬರೇ, ಮಾತೆ ಮರಿಯಮ್ಮನವರು ಒಬ್ಬರೇ. ಯೇಸು ಇದ್ದರು, ಮಾತೆ ಮರಿಯಮ್ಮನವರು ಇದ್ದರು, ಪ್ರೇಷಿತರಿದ್ದರು, ಹೌದು, ಸಂತರುಗಳಿದ್ದರು, ಹೌದು, ನಿಜ, ಸತ್ಯ ಸತ್ಯ ಸತ್ಯ. ಆದರೆ ನೀನು ನಾನು ಸ್ಮರಿಸುವ ಯಾವ ಸ್ವರೂಪಗಳು ದೇವರಿಂದ ಬಂದದ್ದಲ್ಲ, ಅದು ದೇವರುಗಳಲ್ಲ. ಕೇಳುವುದಕ್ಕೆ ನಿಮಗೆ ಶಾಕ್ ಆಗ್ತಾ ಇರಬಹುದು, ಇದು ಸತ್ಯ ಅಷ್ಟೇ. ಅಂದರೆ ನಾನು ಯಾವ ಜಾತಿ ಜನಾಂಗದವರ ನಿಮಿತ್ತವಾಗಿ ನಾನು ದಬ್ಬಾಳಿಕೆ ಒಳಗಾದರೂ ನಾನು ಕ್ಷಮಿಸಬೇಕು, ಅದನ್ನು ಬಿಡಬೇಕು. ನಾನು ಅವರನ್ನು ತಿರಸ್ಕರಿಸುವಂತಿಲ್ಲ. ನಾನು ಹೇಳಿದ ಅಜ್ಞಾನ. ಒಂದು ಪಕ್ಷ ಅವರಿಗೆ ತಕ್ಕಾಗಿ ನಾನು ಸಹ ಹೋರಾಟ ಮಾಡುವುದಾದರೆ ನಾನು ಸಹ ಅಜ್ಞಾನಿ. ಸರಿಯಾಗಿ ಕುಳಿತುಕೊಂಡು ನಿಮಗೆ ಈ ಒಂದು ಶುಭ ಸಂದೇಶ ನಿಮ್ಮ ಮುಂದೆ ಸಾರುತ್ತಿರುವಂತಹ ಈ ಸತ್ಯ ನಿಮಗೆ ಸಂಶಯವಾದರೆ ಯಾವ ಧರ್ಮಾಧ್ಯಕ್ಷರಾಗಬಹುದು, ಯಾವ ಪಂಡಿತರಾಗಬಹುದು, ಯಾವ ಗುರುಗಳಾಗಬಹುದು, ಅವರ ಮುಂದೆ ತೆಗೆದುಕೊಂಡು ಹೋಗಿ ಇಡಿ. ಇದನ್ನ ಬ್ರದರ್ ರೊಜಾರಿ ಈ ಒಂದು ಪವಿತ್ರಾತ್ಮ ಧ್ಯಾನದಲ್ಲಿ ಈ ಸಬ್ಜೆಕ್ಟ್ ಅನ್ನು ಕೊಡ್ತಾ ಇದ್ದಾರೆ. ಇದನ್ನ ಕೇಳಿ, ಇದು ಸರಿಯ ತಪ್ಪ ಎಂಬುದಾಗಿ. ಒಂದು ಪಕ್ಷ ಅವರು ನಾನು ಹೇಳಿದಂತ ಈ ಒಂದು ಸಂದೇಶವು ತಪ್ಪು ಎಂದು ಹೇಳಿದರೆ ನಿಮಗೆ ನಾನು ಶರಣಾಗುತ್ತೇನೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ಅನ್ಯ ಜನರು ಅನ್ಯ ವಿಗ್ರಹಗಳನ್ನು ಮಾಡಿಕೊಳ್ತಾ ಇದ್ದಾರೆ. ನಮಗೂ ಅವರಿಗೂ ವ್ಯತ್ಯಾಸ ಇಲ್ಲ ಅಂತಾನೆ ಹೇಳಬಹುದು. ಹೌದಾ? ಇಲ್ಲ, ವ್ಯತ್ಯಾಸವಿದೆ. ಇಲ್ಲಿ ದೇವರು ಮನುಷ್ಯನಾಗಿ ಈ ಲೋಕದಲ್ಲಿ ಇದ್ದಾರೆ. ಯೇಸು ಸ್ವಾಮಿ ಮನುಷ್ಯನಾಗಿದ್ದರು. ಅದರಿಂದ ಆ ಮನುಷ್ಯ ಸ್ವರೂಪ ಯೇಸುವನ್ನು ನಾವು ಸ್ಮರಿಸುವ, ಅವರು ಶಿಲುಬೆಯಲ್ಲಿ ತೂಗಿದರು. ಇತಿಹಾಸವಿದೆ, ಸತ್ಯವಾದ ಘಟನೆ. ಅದರಿಂದ ಯೇಸು ಹೀಗೆಯೇ ಸತ್ತರು ಎಂಬುದಾಗಿ ಧರ್ಮಸಭೆ ನಮಗೆ ಶಿಲುಬೆಯನ್ನು ಕೊಟ್ಟಿದೆ. ಯೇಸುವಿನ ಲಾಂಛನ ನಮ್ಮ ಮುಂದೆ ಇಟ್ಟಿದೆ. ಹೀಗೆಯೇ ಸತ್ತರು, ಹೀಗೆ ರಕ್ತ ಸುರಿಸಿದರು, ಹೀಗೆ ಅವರ ಬಲಪಾರ್ಶ್ವಕ್ಕೆ ಹೀಗೆ ತಿವಿಲಾಯಿತು, ಮುಳ್ಳಿನ ಕಿರೀಟವನ್ನು ತೊಡಿಸಿದರು ಎಂಬುದ ಸತ್ಯವನ್ನ, ಯೇಸುವಿನ ಮರಣದ ಸತ್ಯವನ್ನ ಧರ್ಮಸಭೆ ನಮಗೆ ಪ್ರತ್ಯಕ್ಷವಾಗಿ ಕೊಟ್ಟಿದೆ. ಸಾಕ್ಷಿಯಾಗಿ ಕೊಟ್ಟಿದೆ. ಬೇರೆ ಯಾವ ಸಭೆಗಳು ಕೊಡಲಿಲ್ಲ. ಪ್ರಿಯ ಸಹೋದರನೇ ಸಹೋದರಿ, ಅದರಿಂದ ನಮ್ಮ ಜೀವಿತದಲ್ಲಿ ಸತ್ಯವನ್ನು ಕಂಡುಕೊಳ್ಳಲು ನಾವು ಪವಿತ್ರ ಆತ್ಮರಿಗಾಗಿ ಹಂಬಲಿಸಬೇಕು. ಹೀಗೆ ನೀನು ಸತ್ಯವಂತನು ಎಂದೇಳುವಾಗ, ನೀನು ಶುಶ್ರೂಷಕ, ಶುಭ ಸಂದೇಶಕ ಎಂದೇಳುವಾಗ, ನೀನು ಆರ್ಸಿ ಆಗ್ಬೋದು, ರೋಮನ್ ಕ್ಯಾಥಲಿಕ್ ಆಗ್ಬೋದು, ಕ್ಷಮಿಸಿ ಪ್ರೊಟೆಸ್ಟೆಂಟ್ ಆಗ್ಬೋದು, ಪೆಂತಕೋಸ್ತ ಆಗ್ಬೋದು, CSI ಆಗ್ಬೋದು, ಯಾವ ಸಭೆಯಲ್ಲಿ ಎಷ್ಟು ಕ್ಯಾಟಗರಿ, ಸಾವಿರಾರು 40-45,000 ಕ್ಯಾಟಗರಿಗಳಿಂದ ಹೆಚ್ಚಿದೆ ಎಂಬುದಾಗಿ ಹೇಳ್ತಾರೆ, ಇರಬಹುದು. ಆದರೆ ನೀನು ಯಾವ ವ್ಯಕ್ತಿಯನ್ನು, ಯಾವ ಜಾತಿ ಜನಾಂಗದವನನ್ನು ಕುರಿತು ನೀನು ತೀರ್ಪಿಡಲು ನೀನು ಯೋಗ್ಯಳಲ್ಲ, ಯೋಗ್ಯನಲ್ಲ. ಹೀನೈಸಲು ನೀನು ಯೋಗ್ಯಳಲ್ಲ, ಯೋಗ್ಯನಲ್ಲ. ಕೆಣಕಲು ನೀನು ಯೋಗ್ಯನಲ್ಲ, ಯೋಗ್ಯಳಲ್ಲ. ನನಗೆ ವಾಕ್ಯಗಳೆಲ್ಲ ಗೊತ್ತು, ಈ ಬೈಬಲಲ್ಲಿ ಇಂಥ ಅಧಿಕಾರದಲ್ಲಿ, ಇಂಥ ಅಧ್ಯಾಯದಲ್ಲಿ, ಇಂಥ ವಚನದಲ್ಲಿ ನನಗೆಲ್ಲ ಗೊತ್ತು. ಈ ಅಹಂಕಾರ ನಿನಗೆ ಯೋಗ್ಯಳಲ್ಲ, ಯೋಗ್ಯನ. ನಿನಗೆ ಗೊತ್ತು, ನೀನು ಗ್ರಹಿಸು. ನಿನ್ನಂತೆಯೇ ಪರರನ್ನ ಪ್ರೀತಿಸು, ನಿನ್ನಂತೆಯೇ ಪರರನ್ನ ಪ್ರೀತಿಸು. ಮದರ್ ತೆರೇಸಾ ಸೇವಾ ಕಾರ್ಯವನ್ನು ಪ್ರಾರಂಭಿಸಿದರು. ರೋಗಿಗಳು, ಕುಷ್ಠರೋಗಿಗಳು, ಅನಾಥರು, ನಿರ್ಗತಿಕರನ್ನ ರಸ್ತೆಯಲ್ಲಿ ಬಿದ್ದವನ್ನೆಲ್ಲ ಬಾಚಿಕೊಂಡು ಹೋಗ್ತಾ ಇದ್ರು. ಅವನು ಹಿಂದೂ ಎಂದು ಬಿಡಲಿಲ್ಲ. ಕ್ರೈಸ್ತರನ್ನು ಮಾತ್ರ, ಕ್ರೈಸ್ತರೇ ಇರಲಿಲ್ಲ, ಹಿಂದೂ ಜಾತಿ ಜನಾಂಗವಿಲ್ಲದೆ ಮದರ್ ತೆರೇಸಾ ಸೇವೆಯನ್ನ ಮಾಡಿದರು. ಇಂದಿಗೂ ಎಷ್ಟೋ ಜನ ಆಶ್ರಮಗಳನ್ನು ನಡೆಸುತ್ತಾ ಇದ್ದಾರೆ. ಹಿಂದೂಗಳಿಗಾಗಿ ಮಾತ್ರವೇ ಇದೆ ಎಂಬುವಂತಹ ಭಿನ್ನ ಭೇದವಿಲ್ಲ. ಅದೇ ನೋಡಿ, ಕೆಲವು ಕ್ರೈಸ್ತರು ನಡೆಸ್ತಾ ಇದ್ದಾರೆ, ಕ್ರೈಸ್ತರಿಗಾಗಿ ಮಾತ್ರವೇ ಎಂದೇಳುವವರಿದ್ದಾರೆ. ಕಾರಣ ಅಜ್ಞಾನತನ, ಸತ್ಯವು ಅವರಲ್ಲಿ ನೆಲೆಗೊಂಡಿಲ್ಲ. ಯಾವ ಜಾತಿ ಜನಾಂಗದವನಾದರೇನು, ಯೇಸು ಸಂತ ಪೌಲ ಅನ್ಯ ಜನರಿಗೆ ಜ್ಯೋತಿಯನ್ನು, ಇವತ್ತೆಷ್ಟೋ ಜನ ನಾವು ನೋಡುತ್ತೇವೆ, ಎಷ್ಟೋ ಜನ ಸತ್ಯವನ್ನು ಅರಿತು ಇವತ್ತು ಅನ್ಯ ಜನಾಂಗದವರಿಗೆ ಪ್ರಭು ಯೇಸುವನ್ನು ಬೋಧಿಸ್ತಾ ಇದ್ದಾರೆ. ಯೂಟ್ಯೂಬ್ ಅಲ್ಲಿ ನೋಡಿ, ಫೇಸ್ಬುಕ್ ಅಲ್ಲಿ ನೋಡಿ, ಅನ್ಯ ಜನಾಂಗ. ಯಾಕೆಂದ್ರೆ ಅವರ ಸತ್ಯದ ಕಣ್ಣುಗಳು ತೆರೆಯಲ್ಪಟ್ಟಿತ್ತು. ಆದ್ರಿಂದ ಅವರು ಲೋಕದಲ್ಲಿ ಶುಭ ಸಂದೇಶವನ್ನು ಸಾರುತ್ತಾ ಇದ್ದಾರೆ, ಯೇಸುವಿನ ಕುರಿತು ಬೋಧಿಸುತ್ತಾ ಇದ್ದಾರೆ.
ಆದರೆ ಆ ಬೋಧಿಸುವುದರಲ್ಲಿಯೂ ಕೆಲವರು ಅಜ್ಞಾನಿಗಳು, ಕೆಲವರು ಸುಜ್ಞಾನಿಗಳು, ಕೆಲವರು ಅಹಂಕಾರಿಗಳು, ಕೆಲವರು ಕೆಣಕುವವರು. ಪ್ರಿಯ ಸಹೋದರನೇ, ಸಹೋದರಿಯೇ, ವಾಕ್ಯವನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಸ್ವರ್ಗಕ್ಕೆ ಎಲ್ಲರೂ ಆಹ್ವಾನಿತರು. ಸ್ವರ್ಗಕ್ಕೆ ಪ್ರತಿಯೊಬ್ಬ ಜಾತಿ ಜನಾಂಗದವನು ಆಹ್ವಾನಿತನು. ನಾವು ನೋಡ್ತೇವೆ, ಪ್ರಕಟಣಾ ಗ್ರಂಥವನ್ನು ತೆಗೆದು ನೋಡುವಾಗ ಅಲ್ಲಿ ವಚನ ಹೇಳುತ್ತದೆ, ಕೋಟ್ಯಾಂತರ ಜನರ ಆರಾಧಿಸುವಂತಹ ಶಬ್ದ, ಮಿಲಿಯಾಂತರ ಜನ, ಎಣಿಕೆ ಇಲ್ಲದಂತ ಜನ. ಯಾರವರು? ಕ್ರೈಸ್ತರು ಮಾತ್ರವೇ. ಅಲ್ಲಿ ಇನ್ನೊಂದು ಶಬ್ದ ನೋಡುತ್ತೇವೆ, 1,40,000 ಜನ ಮಾತ್ರ ಸ್ವರ್ಗಕ್ಕೆ ಸೇರಲ್ಪಟ್ಟರು ಎಂಬುದಾಗಿ. ಇಲ್ಲ, ಕೋಟ್ಯಾಂತರ ಜನ, ಬಿಲಿಯನ್ ಇಷ್ಟರವರೆಗೆ ಈ ಲೋಕದಲ್ಲಿ ಆದಾಮ್ ಅವ್ವಳಿಂದ ಹಿಡಿದು ಈ ದಿನದವರೆಗೆ ಜನಿಸಿ ಮರಣ ಹೊಂದಿದಂತ ಸಂಖ್ಯೆ ಯಾರಿಗೆ ಎಣಿಸಲು ಸಾಧ್ಯ? ಯಾರಿಂದಲೂ ಎಣಿಸಲು ಸಾಧ್ಯವಿಲ್ಲ. ಈ ಸತ್ತವರಲ್ಲಿ ಪುಣ್ಯವಂತರಲ್ಲಿದ್ದಾರೆ, ಸ್ವರ್ಗದಲ್ಲಿದ್ದಾರೆ. ಸತ್ತಂತ ನೀನು ಸಹ ಪರಿಶುದ್ಧನಾಗಿ, ಪವಿತ್ರನಾಗಿ, ಪಶ್ಚಾತ್ತಾಪದಿಂದ, ನೀನು ಯಾವ ಜಾತಿ ಜನಾಂಗದವನೇ ಆಗಿರಲಿ, ನೀನು ಮರಣ ಹೊಂದಿದೆ ಆದರೆ ಆ ದೇವರ ಸಾಮ್ರಾಜ್ಯದಲ್ಲಿ ನೀನು ಸಹ ದೇವರನ್ನ ಹಗಲು ರಾತ್ರಿ ಸ್ತುತಿಸುವಂತಹ ದೇವರ ದಾಸನಾಗಿರುತ್ತೀಯ ನನ್ನ ಸಹೋದರನೇ, ಸಹೋದರಿಯೇ. ಅದರಿಂದ ನಾವು ಆಲಿಸಬೇಕು, ನಾವು ಚಿಂತಿಸಬೇಕು. ಪ್ರತಿಯೊಬ್ಬ ಜಾತಿ ಜನಾಂಗದವನು ನನ್ನ ನೆರೆಯವನು. ಅದಕ್ಕೆ ನಿನ್ನ ನೆರೆಯವನನ್ನ ಪ್ರೀತಿಸು, ನಿನ್ನ ಕ್ರೈಸ್ತನನ್ನ ಪ್ರೀತಿಸು ಎಂದು ಹೇಳಿಲ್ಲ. ಎಲ್ಲಾದ್ರೂ ಹೇಳಿದ್ದಾರ? ಒಂದು ಕೊಡಿಯಲ್ಲ ನನಗೆ. ಕ್ರೈಸ್ತನನ್ನು ಮಾತ್ರ ಪ್ರೀತಿಸು, ಜ್ಞಾನಸ್ನಾನ ಪಡೆದವನನ್ನು ಮಾತ್ರ ಪ್ರೀತಿಸು, ನಿನ್ನ ಸಭೆಗೆ ಸೇರಿದವನನ್ನ ಮಾತ್ರ ಪ್ರೀತಿಸು, ರೋಮನ್ ಕ್ಯಾಥಲಿಕ್ನ ಮಾತ್ರ ಪ್ರೀತಿಸು, ಪ್ರೊಟೆಸ್ಟೆಂಟ್ ಮಾತ್ರ. ಯಾರು ನೋಡಿ, ಆ ಪ್ರೊಟೆಸ್ಟೆಂಟ್ ಅವರು ಇರ್ತಾರೆ, ಅವರಿಗೆ ಬೇರೆ ಯಾವ ಸಭೆಯವ್ರನ್ನ ಕಂಡ್ರೂ ಆಗೋದಿಲ್ಲ. ಕೊರತೆ ಕೊರತೆ ಕೊರತೆ. ಆ ಪೆಂತಕೋಸ್ತರು ಇರ್ತಾರೆ, ಅವ್ರಿಗೂ ಸಹ ಬೇರೆ ಯಾವ ಸಭೆಯವ್ರನ್ನ ಕಂಡ್ರೂ ಆಗೋದಿಲ್ಲ. ಕೊರತೆ ಕೊರತೆ. ಇವ್ರು ಅವ್ರಿಗೆ ಹೇಳ್ತಾರೆ, ಅವ್ರು ಹೇಳ್ತಾರೆ. ಅಲ್ಲಿ ಜ್ಞಾನಸ್ನಾನ ಅಪ್ಪ ಅಮ್ಮ ಎಲ್ಲ ಇರ್ತಾರೆ ಕುಟುಂಬದಲ್ಲಿ. ಈ ಕಡೆ ಹೆಂಡತಿ ಹೋಗಿ ಜ್ಞಾನಸ್ನಾನ ತಗೊಂಡ್ ಬಿಡ್ತಾಳೆ, ಅಲ್ಲಿ ಹೋಗಿ ಮುಳುಕು ಜ್ಞಾನಸ್ನಾನ ತಗೊಂಡ್ ಬಿಡ್ತಾಳೆ. ಇಲ್ಲಿ ಹೇಳ್ತಾಳೆ ಗಂಡನಿಗೆ, ನೀನು ಆ ಸಭೆಯಲ್ಲಿದ್ದೀಯಾ, ನರಕಕ್ಕೆ ಹೋಗ್ತೀಯಾ, ನನ್ನ ಸಭೆಗೆ ಬಂದರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ. ಇಲ್ಲ, ಗಂಡ ತಗೊಂಡ್ ಬಿಡ್ತಾನೆ, ಹೆಂಡತಿ ನೀನು ಸ್ವರ್ಗಕ್ಕೆ. ಒಬ್ಬ ತಾಯಿ, ಒಂದು ಮಗಳು ಹೇಳ್ತಾಳೆ ತಾಯಿಗೆ, ನಾಯಿನ ಹೇಳ್ತಾರೆ, ನೀನು ಎಂತ ಮನುಷ್ಯ, ನೀನು ನರಕಕ್ಕೆ ಹೋಗ್ತೀಯಾ, ನೀನು ಆ ಸಭೆಯಲ್ಲಿದ್ದೆ, ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿದ್ದೆ, ನೀನು ನರಕಕ್ಕೆ ಹೋಗ್ತೀಯಾ, ನೀನು ನನ್ನ ಸಭೆಗೆ ಬಾ, ಸ್ವರ್ಗಕ್ಕೆ ಹೋಗ್ತೀನಿ. ನೀನು ನನ್ನಲ್ಲಿ ಬರೋದಾದ್ರೆ ನಾನು ನಿನ್ನನ್ನು ಸಾಕ್ತೇನೆ. ಎಂಥ ಅಜ್ಞಾನತನ. ನೀನು ಸ್ವರ್ಗಕ್ಕೆ ಹೋಗಲು ಸಾಧ್ಯವೇ? ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ಅರಿವಿಲ್ಲದೆ ಹೋದೆ ಬರೀ 1 ಶತಮಾನ 2 ಶತಮಾನ ಮಾತ್ರವೇ, 2% ಮಾತ್ರ ಚಾರ್ಜಿಂಗ್ ತೋರಿಸ್ತಾ ಇದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿನ ಭಾಗವನ್ನು ಚಿಂತಿಸೋಣ. ಈ 39ನೆಯ ಧ್ಯಾನವನ್ನ ಆಳವಾಗಿ ಧ್ಯಾನಿಸಿ, ಚಿಂತಿಸಿ, ಪ್ರಾರ್ಥಿಸಿ. ನಿಮಗಾಗಿ ಪ್ರಾರ್ಥಿಸು ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you.